ತಾವು ಕೂಡ ಡಿನ್ನರ್ ಮೀಟಿಂಗ್ ಪಾಲ್ಗೊಂಡಿದ್ದೀರಿ ಸರ್. ಏನೆಲ್ಲ ಚರ್ಚೆ ಆಯ್ತು ಸರ್? ನಿನ್ನೆ ಪಕ್ಕದ ತಾಲೂಕಿನ ಶಾಸಕರು ಬಾಲಕೃಷ್ಣರವರ ಹುಟ್ಟು ಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ಅದನ್ನ ಬಿಟ್ಟು ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂತ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿ ಒಂದಷ್ಟು ಜನ ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂತ ಒಂದು ಫೋಟೋ ತೆಗೆಸ್ಕೊಂಡು ಇದ್ದವರು ಅಷ್ಟು ಬಿಟ್ಟರೆ ಬಾಲಕೃಷ್ಣ ಮತ್ತೆ ಅವರೇ ಅಂತಾರೆ ಸರ್. ಈಗ ಅವರು ಮತ್ತೆ ಬಸವರಾಜ ಶಿವಗಂಗಾರ್ ಹೇಳ್ತಾರೆ, ಅವ್ರ ಜೊತೆ ಕೂಡ ಬೇರೆ ಮಾಡಿದೀವಿ. ಅವರೇನು ಸಪ್ರೇಟ್ ಆಗಿ ಚರ್ಚೆ ಮಾಡಿರ್ಬೋದು. ತಮ್ಮ ಜೊತೆ ಚರ್ಚೆ ಮಾಡಿಲ್ವಾ ಸರ್? ನಿಮ್ನೇನು ಸೇರಿಸ್ಕೊಳ್ಳಿಲ್ವ ಸರ್ ಅವ್ರ ಜೊತೆಗೆ? ಅದು ಬೇರೆ ಬೇರೆ. ಈಗ ಒಂದು ಊಟದ ತರ ಊಟಕ್ಕೆ ಕೂತ್ಕೊಂಡ್ರೆ ಅಲ್ಲೊಬ್ರು ಇಲ್ಲೊಬ್ರು ಕುಂತಿರ್ತೀವಲ್ಲ, ಯಾರ ಜೊತೆ ಶೇರ್ ಮಾಡಿದ್ರಿ ಸರ್? ಅವಾಗ ಏನು ಚರ್ಚೆ ಆಗ್ಲಿಲ್ವಾ ಸರ್? ಏನು ಚರ್ಚೆ ಅಲ್ಲ ಸರ್, ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ಅಂದ್ರೆ ಈ ಗೊಂದಲ ತೆರೆಯಲಿಲ್ಲ ಅಂದ್ರೆ ಮುಂದೆ ನಮ್ಮ ಸರ್ಕಾರ ಬರಲ್ಲ ಅಂತ. ತಾವೇನಾರ ಈ ಸರ್ಕಾರದಲ್ಲಿ ಇರ್ತೀರಾ ಅಥವಾ ಕಾಂಗ್ರೆಸ್ ಎಲ್ಲ, ಅಥವಾ ಹೇಗೆ ಸರ್? ಹೇಗಿರುತ್ತೆ ಸರ್? ಅಂದ್ರೆ ಅವ್ರು ಹೇಳ್ತೀರಾ ಸರ್ ಕಾಂಗ್ರೆಸ್ ನೆಕ್ಸ್ಟ್ ಬರೋದಿಲ್ಲ ಅಂತ. ಇನ್ನು ಎರಡು ವರ್ಷ ಆದ್ಮೇಲೆ ಸರ್ಕಾರ ಇದೆ, ಇನ್ನು ಕಾಲಾವಕಾಶ ಇದೆ. ಈಗ 3ನೇ ತಾರೀಕಿಂದ ಬಜೆಟ್ ಆಗುತ್ತೆ, ನೋಡೋಣ ಏನೇನಾಗತ್ತೆ ಅಂತ. ಈಗಲೇ ನಾನು ಬಾಲಕೃಷ್ಣ ತರ ಏನು ಹೇಳಕ್ ಬರಲ್ಲ. ನಾನು ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯಿಸಕ್ಕೆ ನನ್ಗೆ ಇಷ್ಟ ಇಲ್ಲ. ನಾನು ಆಗಲೇ ಬಹಳ ವರ್ಷದಿಂದ ಈಗೆಲ್ಲ ಹಿಂದೆ ನಿಮಗೆಲ್ಲ ಗೊತ್ತು, ಹಿಂದಿನ ಸರ್ಕಾರದಲ್ಲಿ ನಾವು ಬಹಳ ಆಕ್ಟಿವ್ ಆಗಿ ಕೆಲಸ ಓಡಾಡ್ತಾ ಇದ್ವಿ ರಾಜಕೀಯವಾಗಿ. ಈಗ ಬರೀ ಕ್ಷೇತ್ರ ಕೆಲಸ ಮಾಡ್ಕೊಂಡಿರೋಣ ಅಂತ ತೀರ್ಮಾನ ಮಾಡಿದೀವಿ. ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.